ನಾನು ಕೂಡ ಎಲ್ಲ ಹುಡುಗಿರ ಥರ ಇವತ್ತು ಸ್ಯಾರಿ ಹಾಕ್ಕೊಂಡು ಒಳ್ಳೊಳ್ಳೆ ಫೋಟೋಸ್ ತೊಗೊಳ್ಳೋಣ ಅಂದ್ಕೊಂಡೆ. ಆದರೆ ಇವತ್ತು ನಾನು ಕೆಲ್ಸಕ್ಕೆ ಹೋಗಬೇಕು. ಬೇಜಾರೇನೂ ಆಗ್ತಿಲ್ಲ ಗೈಸ್, ಖುಷಿಯಿಂದನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಸೀಮಂತಕ್ಕೆ ಹಾಕ್ಕೊಂಡಿರೋ ಡ್ರೆಸ್ನೇ ಇವತ್ತು ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆ ಟಿಫನ್ ಮಾಡಿಕೊಂಡು ಜೊತೆಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ತಿನ್ಕೊಂಡು ನಮ್ಮ ಮನೆ ಹತ್ರ ಹೋಗಿ ನಮ್ಮ ಅಪ್ಪನ್ನ ಕರ್ಕೊಂಡು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಬಸ್ಸಿಗೆ ಹೋದೆ. ಗೈಸ್, ನಾನು ಕೆಲಸದಲ್ಲಿ ಮಾರ್ನಿಂಗ್ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗೋದು. ಹೋಗ್ತಾ ಹೋಗ್ತಾ ಕ್ರೌಡ್ ಜಾಸ್ತಿ ಆಗುತ್ತೆ, ಆಮೇಲೆ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಎಷ್ಟೊಂದು ಜನ ಅಕ್ಕ ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂತೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ. ಅದರಲ್ಲೂ ಅಕ್ಕ ಅಂತ ಬಾಯಿ ತುಂಬ ಕರಿತೀರಲ್ಲ, ತುಂಬ ಖುಷಿ ಆಗುತ್ತೆ. ಕಷ್ಟಪಟ್ಟು ಅಲ್ಲ ಗೈಸ್, ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಅವರೆಕಾಯಿ, ಕಡಲೆಕಾಯಿ ಎಲ್ಲ ತಗೊಂಡು ಬಂದಿದ್ರು ಇವರು. 9 ಅವರ್ಸ್ ನಂತರ ನಾವು ಬಸ್ ಸ್ಟಾಪಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಂಗೆ ಸೈಕಲ್ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ, ಇವಳು ಮುಖ ಮುಚ್ಕೊತಾ ಇದ್ಲು. ಅಷ್ಟೇ ಗೈಸ್, ಫೈನಲಿ ನಮಗೆ ಬೇಕಾಗಿರೋ ಬಸ್ನ ಹತ್ಕೊಂಡ್ವಿ. ಬಸ್ ಅವರು ಪಾಪ ನಮಗೆ ಅಂತ 2 ಸೀಟ್ ರಿಸರ್ವ್ ಮಾಡಿ ಇಟ್ಟಿದ್ರು, ಆರಾಮಾಗಿ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡ್ಲಿ ಅಂತ. ಆಮೇಲೆ ನಮ್ಮಪ್ಪ ಬಂದರು ಗೈಸ್ ಕರ್ಕೊಂಡು ಹೋಗೋಕ್ಕೆ. ಇವಾಗ ನಮ್ಮ ಅಪ್ಪನ ಜೊತೆ ಮನೆಗೆ ಹೋಗಬೇಕು. ದ ಫೈನಲ್ ಇದ್ಕಿದ ಬೇಳೆ ಸಾಂಬಾರ್. ಇವಾಗ ಓದ್ಕೋಬೇಕು ನಾನು. ನಾಳೆ ನನಗೆ ವೆಬ್ ಪ್ರೋಗ್ರಾಮಿಂಗ್ ಲ್ಯಾಬ್ ಎಕ್ಸಾಮ್ ಇದೆ. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.